ಯಾರ ಮದುವೆಗೆ ಹೋಗ್ತಿದ್ದೀವಿ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್. ಇದು ವ್ಲಾಗ್ ನಂಬರ್ 3 ಆಗಿರುತ್ತೆ. ಇವತ್ತು ನಾವು ಏನು ಮಾಡಕ್ಕೆ ಕೊಟ್ಟಿದ್ದೀವಿ ಅಂದರೆ, ಬೇಡ ನಾನು ಹೇಳಲ್ಲ, ನೀವೇ ನೋಡಿ. ಕರೆಯದೆ ಬಂದವರನ್ನು ಕೆರದಲ್ಲಿ ಹೊಡಿ ಸರ್ವಜ್ಞ ಅಂತ ನಮ್ಮ ಕಡೆ ಗಾದೆನೇ ಇದೆ. ಆದರೂ ಪರವಾಗಿಲ್ಲ ಅಂತ ನಾವು ಇವತ್ತೊಂದು ಸಾಹಸ ಮಾಡೋಕ್ಕೆ ಅಂತ ಹೊರಟಿದ್ದೀವಿ. ಈಗಿನ ಕಾಲದಲ್ಲಿ ಗೊತ್ತಿರೋರ ಮದುವೆಗೆ ಹೋಗೋದೇ ತುಂಬ ಕಷ್ಟ. ಅಂಥದ್ರಲ್ಲಿ ನಾವು ಇವತ್ತು ಗೊತ್ತಿಲ್ಲದಿದ್ದವ್ರ ಮದುವೆಗೆ ಅನ್ಇನ್ವೆಂಟೆಡ್ ಗೆಸ್ಟಾಗಿ ಹೋಗ್ತಾ ಇದ್ದೀವಿ. ಈ ಥರ ಒಂದಿನ ಮಾಡಬೇಕು ಅಂತ ತುಂಬ ದಿನದಿಂದ ನನ್ನ ಬಕೆಟ್ ಲಿಸ್ಟಲ್ಲಿ ಇತ್ತು. ಸೊ ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೆ, ಜೊತೆಗೆ ಭಯದಲ್ಲೂ ಇದ್ದೆ. ಆ ಭಯನೆಲ್ಲ ದೂರ ಇಟ್ಟು ಐ ಆಮ್ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿ ಧೈರ್ಯ ತಗೊಂಡು ಅವಳಿಗೂ ಧೈರ್ಯ ಹೇಳಿ ಹೊರಟ್ವಿ. ಹೋಗ್ತಿರೋದೇ ಗೊತ್ತಿಲ್ದಿರೋರ ಮದುವೆಗೆ ದಯವಿಟ್ಟು ಪಾನಿಪುರಿ, ಗೋಬಿ ಮಂಚೂರಿ, ಬೇಬಿ ಕಾರ್ನ್ ಮತ್ತು ಮಶ್ರೂಮ್ ಎಲ್ಲ ಚೆನ್ನಾಗಿರೋ ಅಡುಗೆ ಮಾಡಿಲ್ಲಪ್ಪ, ಚೆನ್ನಾಗಿ ಬಾರ್ಸ್ಕೊಂಡ್ಬಿಡ್ತೀವಿ. ಲೆಟ್ಸ್ ಗೋ. ಆಸೆ ಇರಬೇಕು, ಅದು ದುರಾಸೆ ಇರಬಾರ್ದು. ನಾನಲ್ಲಿ ಹೋಗ್ತಿರೋದೇ ಗೊತ್ತಿಲ್ಲದವ್ರ ಮದ್ವೆಗೆ, ಅಲ್ಲಿ ಸಿಗಾಕೊಂಡು ಯಾರ ಹತ್ರನೂ ಬೈಸ್ಕೊಂಡಿದ್ದಂಗೆ ಆಗ್ಲಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ರೆ ಇವಳು ನೋಡ್ರಿ, ಪಾನಿಪುರಿ, ಗೋಬಿ ಮಂಚೂರಿ, ಬೇಬಿ ಕಾರ್ನ್, ಅದ್ರ ಜೊತೆ ಮಶ್ರೂಮ್ ಬೇರೆ ಇರ್ಬೇಕಂತೆ. ಸಮಾಜದೊಳಗಡೆ ಹಿಂಗೂ ಇರ್ತಾರ ಅನ್ನುವಂಥದ್ದು ಅನ್ನಿಸ್ತು. ಆಯ್ತು ಸರಿ, ಅದೆಲ್ಲ ಇಡ್ಲಿ, ನೀನ್ ಫಸ್ಟ್ ನೀಟಾಗಿ ಗಾಡಿ ಓಡ್ಸಮ್ಮ. ಮೊದ್ಲೇ ಈ ರೋಡ್ ಸರಿ ಇಲ್ಲ. ಏನ್ ಗೊತ್ತಾ, ಚೌಟ್ರಿ ಹತ್ರ ಆಗ್ತಿದಂಗೆ ಭಯ ಆಗ್ತಾ ಇದೆ. ಏನ್ ಭಯ ಆಗಲ್ಲ ಬಾ, ನನ್ನ ಫ್ರೆಂಡ್ ಅವ್ರ ಅಕ್ಕಂದೆ ಮದುವೆ. ಹೌದಾ? ಆಗ ಅನ್ಕಂತಿರ್ಬೇಕು, ಹೋಗ್ತಿರ್ಬೇಕು. ಇದು ತಪ್ಪು, ಇದು ಖಂಡನಾರ್ಹ, ಇದನ್ನ ಅರಗಿಸ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಒಂದಿನದಲ್ಲಿ ತುಂಬಾ ಕಡೆ ಮದ್ವೆ ನಡೆಯುತ್ತೆ. ಅದರಲ್ಲಿ ನಾವು ಸೆಲೆಕ್ಟ್ ಮಾಡಿದ್ದು ಬಂಡಿ ಮನೆ ಚೌಟಲ್ಲಿ ನಡೀತಿರೋ ಇವ್ರ ಮದ್ವೆನ. ಬ್ರೈಡ್ ಹೆಸರು ಯಶಸ್ವಿನಿ, ಗ್ರೂಮ್ ಹೆಸರು ಭಾರ್ಗವ್ ಅಂತ. ವಾಪಸ್ ಹೋಗ್ಬಿಡೋಣ. ಫುಲ್ ಧೈರ್ಯದಿಂದನೇ ಅಲ್ಲ, ಸ್ವಲ್ಪ ಭಯದಿಂದನೇ ಒಳಗೆ ಹೋದ್ವಿ. ಡೆಕೋರೇಷನ್ ಮಾತ್ರ ಫ್ಯಾಂಟಾಸ್ಟಿಕ್ ಆಗಿತ್ತು. ನಾವು ವೆಲ್ಕಮ್ ಡ್ರಿಂಕ್ಸಿಗೆ ಬರೀ ಏನೋ ಒಂದು ಜ್ಯೂಸ್ ಇಟ್ಟಿರ್ತಾರೆ ಅಂತ ಅನ್ಕೊಂಡ್ವಿ. ಅದರಲ್ಲಿ ವೆಲ್ಕಮ್ ಡ್ರಿಂಕ್ಸಿಗೆ ಬಾದಾಮ್ ಮಿಲ್ಕ್ ಮತ್ತೆ ಫ್ರೆಂಚ್ ಫ್ರೈಸ್ ಎಲ್ಲ ಇತ್ತು. ನಮಗೆ ತುಂಬಾ ಖುಷಿ ಆಯ್ತು. ನೆಕ್ಸ್ಟ್ ಪಾಪ್ಕಾರ್ನ್, ಪಾನಿಪುರಿ, ಮಸಾಲ ಪುರಿ ಎಲ್ಲ ತಿಂದ್ವಿ. ನನಗಂತೂ ಸಿಕ್ಕಾಪಟ್ಟೆ ಭಯ ಆಗ್ತಾ ಇತ್ತು. ಆದ್ರೂ ಪರವಾಗಿಲ್ಲ ಅಂತ ಒಳಗೆ ಎಂಟ್ರಿ ಕೊಟ್ವಿ. ತುಂಬಾ ಸೈಲೆಂಟ್ ಆಗಿ ಕೂತ್ಕೊಳ್ಳೋಣ. ವೈಭವ್ ಅವರೇ ಯಾವ ಇವೆಲ್ಲ ಗೊತ್ತಿಲ್ದಿರೋ ಮದ್ವೆಗೆ ಬಂದು ಹಿಂಗ್ ಕೂತಿರೋದು ಏನಂತ ಅನಿಸ್ತಿದೆ. ನಾನು ಪಾನಿಪುರಿ ಅದೆಲ್ಲ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾವು ಹಿಂಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದಾಗ ಆ ಕಡೆ ನೋಡಿದ್ರೆ ಹೆಣ್ಣು ಗಂಡು ಅವಾಗ ಎಂಟ್ರಿ ಕೊಡ್ತಾ ಇದ್ರು. ಫಸ್ಟ್ ನಮ್ದು ಪ್ಲಾನ್ ಇದ್ದಿದ್ದು ಡಯಾಸ್ ಮೇಲೆ ಹೋಗಿ ವಿಶ್ ಮಾಡಿ ನಾವು ಅನ್ಇನ್ವೈಟೆಡ್ ಗೆಸ್ಟ್ ಅಂತ ಹೇಳಿ ಅವ್ರ ಪರ್ಮಿಷನ್ ಕೇಳ್ಕೊಂಡು ಊಟ ಮಾಡೋಣ ಅಂತ. ಆದ್ರೆ ತುಂಬಾ ರಶ್ ಇದ್ದಿದ್ದ ಕಾರಣ ನಾವು ಪ್ಲಾನ್ನ ಚೇಂಜ್ ಮಾಡಿ ಊಟದ ಕಡೆ ಹೊರಟ್ವಿ. ಊಟ ಅಂದಿದ ತಕ್ಷಣ ನೋಡಿ ಹೆಂಗಾಡ್ತಾಳೆ. ಊಟದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ವೆರೈಟೀಸ್, 4 ವೆರೈಟೀಸ್ ಇತ್ತು. ಸ್ವೀಟ್ ಅಲ್ಲಿ ಬರ್ಫಿ, ಗಸಗಸೆ ಪಾಯಸ, ರಸಮಲೈ ಮತ್ತೆ ಒಂದು ಡ್ರೈ ಫ್ರೂಟ್ಸ್ ಇಂದು ಸ್ವೀಟ್ ನ ಈ ತರ ಬಾಳೆಯಲ್ಲಿ ವ್ರಾಪ್ ಮಾಡಿ ಕೊಟ್ಟಿದ್ರು. ನೆಕ್ಸ್ಟ್ ರವೆ ದೋಸೆಗೆ ಅವರೆಕಾಳು ಗ್ರೇವಿ ಇತ್ತು. ನೆಕ್ಸ್ಟ್ ರುಮಾಲ್ ರೋಟಿ, ಪನ್ನೀರ್ ಬಟರ್ ಮಸಾಲಾ, ಪಲಾವ್, ಅನ್ನ ಸಾಂಬಾರ್ ಎಲ್ಲ ಸಖತ್ತಾಗಿತ್ತು. ತುಂಬಾನೇ ವೆರೈಟಿ ಮಾಡಿಸಿದ್ರು. ಊಟ ಮುಗಿಸ್ಬಿಟ್ಟು ನಾವು ಸ್ಟೈಲ್ ಆಗಿ ಬೀಡ ಮತ್ತೆ ಐಸ್ ಕ್ರೀಮ್ ತಿನ್ಕೊಂಡು ಸ್ಟೇಜ್ ಹತ್ರ ಹೋಗೋಣ ಅವ್ರಿಗೆ ವಿಶ್ ಮಾಡಕ್ಕೆ ಅಂತ ಹೊರಟ್ವಿ. ಅಲ್ಲಿ ನೋಡಿದ್ರೆ ಜನ ಕಮ್ಮಿನೇ ಆಗಿರ್ಲಿಲ್ಲ. ನಂಗಂತೂ ಅವ್ರು ಹೆಂಗ್ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ತುಂಬಾನೇ ಭಯ ಇತ್ತು. ಹೋಗಿ ಬ್ರೈಡ್ ಹತ್ರ ನಾವೀಗೆ ಅನ್ಇನ್ವೈಟೆಡ್ ಗೆಸ್ಟ್ ಅಂತ ಹೇಳಿದ್ವಿ. ನಾವು ಮಾಡಿರೋ ಕೆಲಸ ಕೇಳಿ ಅವ್ರಿಗೆ ತುಂಬಾನೇ ನಗು ಬಂತು. ಅವ್ರ ಪಾಪ ಊಟ ಮಾಡ್ಕೊಂಡು ಹೋಗಿ ಅಂತೇಳಿ ನಮ್ಮ ಜೊತೆ ಫೋಟೋನು ತೆಗೆಸ್ಕೊಂಡ್ರು. ಆದರೆ ಅವ್ರಿಗೇನು ಗೊತ್ತು, ನಾವು ಸ್ಟೇಜ್ ಮೇಲೆ ಹೋಗೋಕ್ಕಿಂತ ಮುಂಚೆನೇ ಊಟ ಮಾಡ್ಕೊಂಡು ಹೋಗಿದ್ವಿ. ನೆಕ್ಸ್ಟ್ ಅವರಿಬ್ರಿಗೂ ಆಲ್ ದಿ ಬೆಸ್ಟ್ ಫಾರ್ ದ ಫ್ಯೂಚರ್ ಅಂತ ಹೇಳಿ ಕಂಗ್ರ್ಯಾಟ್ಸ್ ಮಾಡಿ ಅವರಿಗೆ ಸಾರಿನೂ ಹೇಳಿ ಮನೆ ಕಡೆ ಹೊರಟ್ವಿ. ತಪ್ಪು ಮಾಡಿ ಸಿಗಾಕೊಂಡ್ರೆ ಬಾಯಿಗೆ ಬಂದಂಗೆ ಬಯೋಣ ಅಂತ ಅಂದ್ಕೊಂಡಿರೋ ಈ ಕಾಲದಲ್ಲಿ ನಾವು ಈ ಥರ ಮಾಡಿದ್ದೀವಿ ಅಂತ ಗೊತ್ತಾದ್ರೂ ಆ ಮದುವೆ ಹೆಣ್ಣು ಗಂಡು ತುಂಬ ಹಂಬಲಾಗಿ ನಡ್ಕೊಂಡ್ರು ನಮ್ಮ ಜೊತೆ. ಫೈನಲಿ ಮುಗಿಸಿದ್ವಿ. ರಿಸೆಪ್ಷನ್ಗೂ ಹೋಗಿ ಶೇಕ್ ಹ್ಯಾಂಡ್ ಕೊಟ್ಬಿಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತಾನು ಹೇಳಿ ನೆಕ್ಸ್ಟ್ ನಿಜಾನು ಹೇಳಿ ಬಂದಿದ್ದೀವಿ. ನಾವು ಇನ್ವೈಟ್ ಮಾಡಿ ಅನ್ಇನ್ವೈಟೆಡ್ ಗೆಸ್ಟ್ ಅಂತ. ನಾವು ಆಡಿರೋ ಅವತಾರಗಳನ್ನ ನೋಡಿ ಯಾರು ಬೇಜಾರಾಗ್ದಲೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಊಟ ಮಾತ್ರ ಸಖತ್ತಾಗಿತ್ತು. ನಾವೇನು ಅಂದ್ಕೊಂಡಿದ್ವು ಅದೆಲ್ಲ ಇತ್ತು. ಥ್ಯಾಂಕ್ಸ್ ಬೇರೆ. ನಾನಂತೂ ನಾನು ತುಂಬ ದಿನದ ಆಸೆ ನೆರವೇರ್ತು ಅನ್ನೋ ಖುಷಿಯಲ್ಲೇ ಇದ್ದೆ. ಯಾರಿಗಾದ್ರೂ ನಾವು ಈ ಥರ ಮಾಡಿದ್ದು ಬೇಜಾರಂತ ಅನಿಸಿದ್ರೆ ಅವರಿಗೆ ಸಾರಿ ಹೇಳ್ತಾ, ನಮ್ಮ ತಪ್ಪನ್ನ ಕ್ಷಮಿಸಿ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಲೈಫ್ ಆಫ್ಟರ್ ಡಿಗ್ರಿ ಯೂಟ್ಯೂಬ್ ಚಾನಲ್.